ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಉಂಟು, ಭಯವೇ ಇಲ್ಲ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಉಂಟು, ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ಪರೋನ ಸೈನ್ಯ ಓಡಿ ಬಂದು ಮುತ್ತಿಕೊಂಡರು, ದಾರಿ ತೋರಲು ಯೇಸು ಉಂಟು, ಭಯವೇ ಇಲ್ಲ. ಪರೋನ ಸೈನ್ಯ ಓಡಿ ಬಂದು ಮುತ್ತಿಕೊಂಡರು, ದಾರಿ ತೋರಲು ಯೇಸು ಉಂಟು, ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ಪ್ರೈಸ್ ಲಾರ್ಡ್. ಕ್ರಿಸ್ತೇಸುವಿನ ಮಧುರವುಳ್ಳ ನಾಮದಲ್ಲಿ ತಮ್ಮೆಲ್ಲರಿಗೆ ಮತ್ತೊಂದು ಸಲ ಈ ಆನ್ಲೈನ್ ಮಾಧ್ಯಮದ ಮೂಲಕ ಮಾಡುವಂತ ಆರಾಧನೆಯಲ್ಲಿ ನಾನು ಆಹ್ವಾನಿಸುವಂತವನಾಗಿದ್ದೇನೆ. ಈ ಆರಾಧನೆಯಲ್ಲಿ ಸೇರಿ ಬಂದಿರುವಂತ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸುವಂತವನಾಗಿದ್ದೇನೆ. ದೇವರ ಕೃಪೆಯಲ್ಲಿ ಮತ್ತೊಂದು ಸಲ ಆತನು ನಮ್ಮೆಲ್ಲರನ್ನು ಸಂರಕ್ಷಿಸಿ ಕಾಪಾಡುತ್ತಾ ನಡೆಸಲಿ.
ನಾವೆಲ್ಲರೂ ಸುರಕ್ಷಿತವಾಗಿರುವಂತೆ, ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಮನೆಯವರು, ಬಂಧು ಬಳಗದವರೆಲ್ಲರೂ, ಪ್ರತ್ಯೇಕವಾಗಿ ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳು, ಆತನನ್ನು ಆತುಕೊಳ್ಳುವಂತ ಎಲ್ಲಾ ದೇವ ಭಕ್ತರು, ದೇವ ಜನರು ದೇವರಲ್ಲಿ ನೆಲೆಗೊಂಡಿದ್ದು ದೇವರ ಜೊತೆಲಿ ಸುರಕ್ಷಿತವಾಗಿರಲಿ. ಕೆಲವು ಸ್ಥಳಗಳಲ್ಲಿ ಬಹುಶಃ ಈ ಒಂದು ಕೇಸಸ್ಗಳು ಕಡಿಮೆ ಆಗ್ತಾ ಇರಬಹುದು. ಕೆಲವು ಸ್ಥಳಗಳಲ್ಲಿ ನಾವು ಬಹಳ ಸೇಫ್ ಆಗಿದ್ದೇವೆ. ಕೆಲವು ಜನರು ವ್ಯಾಕ್ಸಿನ್ಸ್ ತೆಗೆದುಕೊಳ್ತಾ ಇದ್ದೀರಿ. ಅನೇಕ ರೀತಿಯ ಮೂಲಕ ಹೇಗೋ ಹಾಗೂ ದೇವರು ನಮ್ಮೆಲ್ಲರನ್ನು ಕಾಪಾಡ್ತಾ ಇದ್ದಾನೆ. ನಾವೆಲ್ಲರೂ ಬದುಕ್ತಾ ಇದ್ದೇವೆ, ಉಸಿರಾಡ್ತಾ ಇದ್ದೇವೆ, ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಇಷ್ಟು ಮಾತ್ರ ನಮ್ಗೆ ಗೊತ್ತಿದೆ. ಆದ್ರೆ ಅದು ದೇವರ ಕೃಪೆ. ಆತನ ಕೃಪೆಯಲ್ಲಿ ನಮ್ಮನ್ನು ನೆಲೆಗೊಳಿಸಿದ್ದಾನೆ. ಆತನಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಮತ್ತೊಂದು ಸಲ ನಾವೆಲ್ಲರೂ ಆತನನ್ನೇ ಆತ್ಕೊಂಡು ಇದು ಆರಾಧನೆ ಮೂಲಕ ಆತನ ಜೀವವುಳ್ಳ ವಾಕ್ಯವನ್ನು ಕೇಳಿ ನಾವೆಲ್ಲರೂ ಆಶೀರ್ವಾದ ಹೊಂದುವಂತೆ ಕರ್ತನು ನಮಗೆ ಸಹಾಯ ಮಾಡ್ಲಿ. ನಾವೆಲ್ಲರೂ ತಲೆಗಳನ್ನು ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಇನ್ನು ಯಾರ್ಯಾರ ಅಸ್ವಸ್ಥೆಯಲ್ಲಿದ್ದಾರೋ ದೇವರವರನ್ನು ಮುಟ್ಟಿ ಗುಣಪಡಿಸ್ಲಿ. ಯಾರು ಅಸಮಾಧಾನದಲ್ಲಿದ್ದಾರೋ ದೇವರವರಿಗೆ ಶಾಂತಿ ಸಮಾಧಾನವನ್ನು ಕೊಡ್ಲಿ. ಯಾರ್ಯಾರಿಗೆ ಏನೇನೋ ಅಗತ್ಯಗಳು ಉಂಟು, ಕೆಲವರಿಗೆ ಕೆಲಸಗಳಿಲ್ಲ, ಕೆಲವರು ಬಡತನದಲ್ಲಿದ್ದಾರೆ, ಕೆಲವರು ಕೊರತೆಗಳಲ್ಲಿದ್ದಾರೆ, ದಯಮಾಡಿ ಎಲ್ಲರೂ ನಾವು ಒಬ್ಬರ ಸಲುವಾಗಿ ಒಬ್ಬರು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಅಗತ್ಯ. ಬಡವರಿಗೋಸ್ಕರ ಪ್ರಾರ್ಥಿಸುವಂಥದ್ದು, ಸಹಾಯ ಮಾಡುವಂಥದ್ದು, ವಿಧವೆಯರನ್ನು ಪರಾಮರಿಸುವಂಥದ್ದು ಕ್ರೈಸ್ತ ವಿಶ್ವಾಸಿಗಳ ಒಂದು ಧರ್ಮವಾಗಿದೆ, ಒಂದು ಕರ್ತವ್ಯವಾಗಿದೆ. ಈಗಾಗಲೇ ಅನೇಕ ದೇವ ಭಕ್ತರು ಒಬ್ಬರಿಗೋಸ್ಕರ ಒಬ್ಬರು ಸಹಾಯ ಮಾಡುವುದರ ಮೂಲಕ, ದೇವರ ರಾಜ್ಯದಲ್ಲಿ ಅನೇಕ ದೇಣಿಗೆಗಳನ್ನು ಕೊಡುವುದರ ಮೂಲಕ ಅನೇಕ ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾನು ನಿಮ್ಮೆಲ್ಲರ ಪರವಾಗಿ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಕೆಲವು ಜನರು ಕೇಳಿಕೊಳ್ಳುವಾಗ, ಅಯ್ಯ ನಮ್ಗೆ ಈ ರೀತಿಯ ಸಹಾಯ ಮಾಡಬೇಕೆಂಬುದಾಗಿ ಹೇಳುವಾಗ ನಾನು ನಿಜವಾಗ್ಲೂ ಅಂತವರಿಗಾಗಿ ದೇವರನ್ನು ವಂದಿಸುವಂತವನಾಗಿದ್ದೇನೆ. ಇಂತಹ ಸ್ಥಿತಿಗತಿಗಳಲ್ಲಿ, ಇಂತಹ ಈ ಕಷ್ಟಕರವಾದಂತ ದಿನಗಳಲ್ಲಿ ದೇವರು ಎಲ್ಲಾರ ಅಗತ್ಯಗಳನ್ನು ಪೂರೈಸಲಿ. ಯಾರು ಉಪವಾಸವಾಗಿ ಬೀಳದಂತೆ, ಯಾರು ಅನಾರೋಗ್ಯಕ್ಕೆ ಒಳಗಾಗದಂತೆ, ಯಾರು ಯಾವ ರೀತಿಯ ಕೊರತೆಗಳಿಗೆ ಒಳಗಾಗದಂತೆ, ನಮ್ಮ ದೇವರು ಐಶ್ವರ್ಯವಂತನು, ನಮ್ಮ ದೇವರು ಎಲ್ಲಾ ಆಶೀರ್ವಾದಗಳಿಗೆ ಮೂಲಕರ್ತನಾದಂತ ದೇವರು. ಆತನು ನಮಗೆಲ್ಲ ಅನ್ನಪಾನಗಳನ್ನು ಒದಗಿಸುವಂತ ಕರ್ತನಾಗಿದ್ದಾನೆ. ಆದ್ದರಿಂದ ದೇವರ ಕೃಪೆ ಎಲ್ಲಾ ವಿಶ್ವಾಸಿ ಮಕ್ಕಳ ಮೇಲೆ ಹೆಚ್ಚೆಚ್ಚಾಗಿ ನೆಲೆಗೊಂಡಿರಲಿ ಎಂಬುದಾಗಿ ನಮ್ಮೆಲ್ಲರ ಒಂದು ಪ್ರಾರ್ಥನೆ ಆಗಿದೆ. ದೇವರು ಈ ಒಂದು ಸಂಗತಿಗಳಲ್ಲಿ ನಿಮ್ಮೆಲ್ಲರನ್ನು ಬಲಪಡಿಸಲಿ, ನಿಮ್ಮ ಅಗತ್ಯಗಳನ್ನು ಪೂರೈಸಲಿ. ಅನೇಕ ಸಂಗತಿಗಳಲ್ಲಿ ದೇವರಲ್ಲಿ ಏನಾದ್ರೂ ಬೇಡಿಕೊಳ್ತಾ ಇದ್ದೀರಿ, ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಇಟ್ಟಿದ್ದೀರಿ. ನಾನು ಪ್ರಾರ್ಥನೆ ಮಾಡ್ತೀನಿ ದೇವರಲ್ಲಿ ಅವೆಲ್ಲ ಪ್ರಾರ್ಥನೆಗಳು ಕ್ರಿಸ್ತನ ನಾಮದಲ್ಲಿ ನೀವೆಲ್ಲರೂ ಪಡ್ಕೊಳ್ಳುವಂತೆ ದೇವರು ನಿಮ್ಗೆ ಸಹಾಯ ಮಾಡ್ಲಿ. ತನ್ನ ಜೀವವುಳ್ಳ ವಾಕ್ಯವನ್ನು ಕೇಳುವ ಮೂಲಕ ನಾವೆಲ್ಲರೂ ಈ ಕ್ಷಣ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲಾ ಒಳ್ಳೆ ಆಶೀರ್ವಾದಗಳಿಗೆ ಮೂಲಕರ್ತನಾದ ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ಸರ್ವೋನ್ನತನೇ, ಸರ್ವಶಕ್ತನೇ, ನಮ್ಮ ದೇವರೇ, ನಮ್ಮ ಯೇಸುವೆ, ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮುಳ್ಳ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವೇ, ಇಮಾನುವೇಲ್ ದೇವರು ನಮ್ಮ ಸಂಗಡ ಅಂದಿಗೂ ಇಂದಿಗೂ ಎಂದೆಂದಿಗೂ ಇರುವ ಆತನಾಗಿದೆ. ನಿನ್ನ ಹಾಗೆ ಯಾರು ಇಲ್ಲ. ನಾವು ಉಸಿರಾಡುವಂಥದ್ದು ನಿನ್ನ ಕೃಪೆಯ ಮೂಲಕ, ನಾವು ಪಡ್ಕೊಳ್ಳುವಂಥದ್ದು ನಿನ್ನ ಕೃಪೆಯ ಮೂಲಕ. ಆದ್ದರಿಂದ ದೇವರೇ, ಎಲ್ಲಾ ನಿನ್ನ ಕೃಪೆ ಸ್ವಾಮಿ ನಮ್ಮ ಮುಂದಿನ ದಿನಮಾನಗಳನ್ನು ಸ್ವಾಮಿ, ಈ ವರ್ಷದ 5ನೇ ತಿಂಗಳಿನ ಕೊನೆಯ ಸಬ್ಬತ್ ಆರಾಧನೆಯನ್ನು ನಾವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುವಂತವರಾಗಿದ್ದೇವೆ. ನಂಬಿಗಸ್ತರಾಗಿ ಎಲ್ಲೆಲ್ಲಿ ಕೂತ್ಕೊಂಡು ಈ ಒಂದು ಆನ್ಲೈನ್ ಮಾಧ್ಯಮದ ಮೂಲಕ ನಿನ್ನ ಜೀವಳ ವಾಕ್ಯವನ್ನು ಕೇಳುತ್ತಾ ಇದ್ದಾರೋ, ರಾಗಗಳನ್ನಾಡಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೋ, ದೈವ ಸಂದೇಶಗಳ ಮೂಲಕ ಸ್ವಾಮಿ ತಮ್ಮನ್ನು ತಾವು ಬಲಪಡಿಸಿಕೊಳ್ತಾ ಇದ್ದಾರೋ, ನಿನ್ನ ವಾಕ್ಯವನ್ನೇ ಜೀವದ ರೊಟ್ಟಿಯನ್ನಾಗಿ ಗ್ರಹಿಸಿಕೊಳ್ತಾ ಇದ್ದಾರೋ ಅಂತವರೆಲ್ಲರನ್ನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಅಂತವರೆಲ್ಲರ ಜೀವಿತಕ್ಕೆ ಕರ್ತನು ದೇವರು ಯೆಹೋವನಾಗು ಸ್ವಾಮಿ. ಯಾರು ಅಗತ್ಯದಲ್ಲಿದ್ದಾರೋ ಅವರ ಅಗತ್ಯಗಳನ್ನು ಪೂರೈಸು. ಯಾರಿಗೆ ಕೆಲಸ ಇಲ್ವೋ ಅವರಿಗೆ ಕೆಲಸ ಕೊಡು ಸ್ವಾಮಿ. ಯಾರಿಗೆ ಊಟ, ಅನ್ನ, ಆಹಾರ, ಅನ್ನಪಾನಗಳು ಬೇಕು, ಯೆಹೋವ ಈರಿಯಾಗಿದ್ದು ಎಲ್ಲವನ್ನು ಅವರ ಮನೆಗೆ, ಅವರ ಸ್ಥಳಕ್ಕೆ ನೀನು ಅವರಿಗೆ ಒದಗಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ತಂದೆ ಆ ದೇವರೇ, ಮತ್ತೊಂದು ಸಲ ನಮ್ಮ ಆತ್ಮವು ನಿನಗೋಸ್ಕರ ತವಕ ಪಡುತ್ತಾ ಇದೆ. ಬಾಯಾರಿದ ಜಿಂಕಿ ನೀರಿಗೋಸ್ಕರ ತವಕಿಸುವಂತೆ ನಮ್ಮ ಆತ್ಮಗಳು ತಿರುಗಿ ನಿನಗೋಸ್ಕರ ತವಕ ಪಡುತ್ತಾ ಇದ್ದಾವೆ. ನಾವು ನಿನ್ನ ಬಳಿ ಬರಬೇಕು, ನಿನ್ನ ಸನ್ನಿಧಿಯಲ್ಲಿ ಕೂತ್ಕೊಳ್ಬೇಕು, ನಿನ್ನ ಜೊತೆಲಿ ಮಾತನಾಡಬೇಕು ಸ್ವಾಮಿ, ನಿನ್ನ ಜೀವಳ ವಾಕ್ಯವನ್ನು ಗ್ರಹಿಸ್ಕೊಳ್ಬೇಕೆಂಬುದಾಗಿ ನಮ್ಮ ಬಯಕೆ, ಆಸೆ ಆಗಿದೆ. ಆದ್ದರಿಂದ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸು. ನಿನ್ನ ವಾಕ್ಯಗಳ ಮೂಲಕ ನಮ್ಮ ಜೊತೆಲಿ ಮಾತನಾಡು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಈ ದಿವಸ ನಾನು ವಾಕ್ಯವನ್ನು ಪ್ರಾರಂಭ ಮಾಡಬೇಕಾಗಿದೆ, ಆದರೆ ತಿರುಗಿ ನಿಮ್ಮ ಧ್ಯಾನವನ್ನು ಕಳೆದ ವಾರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇಷ್ಟಪಡುವಂತವನಾಗಿದ್ದೇನೆ. ಮನ್ನಾ, ರೊಟ್ಟಿ ಅಥವಾ ದೇವರ ಜೀವವುಳ್ಳ ವಾಕ್ಯ
ಎಂಬುದಾಗಿ ನಾನು ತಿಳಿಸಿಕೊಟ್ಟಾಗ, ಕಳೆದ ವಾರದಲ್ಲಿ ದೈಹಿಕ ಶಾರೀರಿಕವಾದಂತ ಅನ್ನಪಾನಗಳನ್ನು ಯಾವ ರೀತಿಯಲ್ಲಿ ಸೇವಿಸ್ತಾ ಇದ್ದೇವೆ ಮತ್ತು ಆತ್ಮೀಯವಾಗಿ ಯಾವ ರೀತಿಯಲ್ಲಿ ದೇವರ ಜೀವುಳ್ಳ ವಾಕ್ಯವನ್ನು, ಆ ರೊಟ್ಟಿಯ ಮನ್ನಾ, ನಮ್ಮ ಅನುದಿನದ ಆಹಾರವನ್ನು ನಾವು ಯಾವ ರೀತಿಯಲ್ಲಿ ಸೇವಿಸಿಕೊಂಡು ನಮ್ಮ ಆತ್ಮೀಯ ಜೀವಿತವನ್ನು ಬಲಪಡಿಸಿಕೊಳ್ತಾ ಇದ್ದೇವೆ ಎಂಬ ಒಂದು ಪ್ರಶ್ನೆ, ಎಂಬ ಆಲೋಚನೆ ನಮ್ಮಲ್ಲಿ ಬರುವಂಥದ್ದು ಬಹಳ ಅಗತ್ಯ. ಆದ್ದರಿಂದ ಯೇಸು ಸ್ವಾಮಿಯೇ ಜೀವದ ರೊಟ್ಟಿ ಆಗಿರುವಾಗ, ಜೀವ ಕೊಡುವ ರೊಟ್ಟಿ ತಾನಾಗಿರುವಾಗ, ತನ್ನ ಬಳಿಗೆ ಬರುವವರು ಎಂದಿಗೂ ಹಸಿವೆ ಆಗುವುದಿಲ್ಲ ಎಂಬ ಒಂದು ಆತನ ವಾಗ್ದಾನವಾಗಿರುವಾಗ, ನಾವು ಆತನನ್ನು ಗ್ರಹಿಸಿಕೊಳ್ಳುವಂಥದ್ದು, ಆ ವಾಕ್ಯಗಳನ್ನು ನಂಬುವಂಥದ್ದು, ಆ ವಾಕ್ಯಗಳಲ್ಲಿ ಆತುಕೊಳ್ಳುವಂಥದ್ದು, ಆ ವಾಕ್ಯಕ್ಕೆ ತಕ್ಕ ಹಾಗೆ ಜೀವಿಸುವಂಥದ್ದು ಬಹಳ ಅಗತ್ಯವಾಗಿದೆ. ಸೊ ವೆನ್ ಗಾಡ್ ಇಸ್ ಅ ವರ್ಡ್, ವಿ ಮಸ್ಟ್ ಲಿವ್ ಇನ್ ದ ವರ್ಡ್. ದೇವರು ಜೀವವುಳ್ಳ ಒಂದು ವಾಕ್ಯವಾಗಿರುವಾಗ ಆ ವಾಕ್ಯಗಳಲ್ಲಿ ನೆಲೆಗೊಂಡಿರುವಂಥದ್ದು ಬಹಳ ಅಗತ್ಯ. ಅದರಿಂದ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಬರುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ, ಜನರಿಗೆ ತಿಳಿಸಿಕೊಡುವಾಗ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದೀಯಾದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದನ್ನು ನಾನು ನಿಮಗೋಸ್ಕರ ಒದಗಿಸುವೆನು, ಕೊಡುವೆನು ಅಥವಾ ನೆರವೇರಿಸುವೆನೆಂಬುದಾಗಿ ಯೇಸು ಸ್ವಾಮಿ ವಾಗ್ದಾನ ಮಾಡುವಂತವನಾಗಿದ್ದಾನೆ. ಆದ್ದರಿಂದ ಕ್ರಿಸ್ತನ ವಾಕ್ಯಗಳು, ಕ್ರಿಸ್ತನ ಆಜ್ಞೆಗಳು, ಕ್ರಿಸ್ತನ ಮಾತುಗಳು ನಮ್ಮ ಜೀವಿತದಲ್ಲಿ ಅತಿ ಆಳವಾಗಿ ನೆಲೆಗೊಂಡಿರುವಂಥದ್ದು ಬಹಳ ಅಗತ್ಯ. ಬರೀ ನೆಲೆಗೊಳ್ಳುವುದೇ ಮಾತ್ರ ಅಲ್ಲ, ಆದ್ರೆ ಆ ವಾಕ್ಯಗಳ ತಕ್ಕ ಹಾಗೆ ನಾವು ನಡೆಯುವಂಥದ್ದು, ಆ ವಾಕ್ಯಗಳಿಗೆ ತಕ್ಕ ಹಾಗೆ ಜೀವಿಸುವಂಥದ್ದು ಬಹಳ ಅಗತ್ಯ. ಬಹಳ ಸುಂದರವಾಗಿ ಕೀರ್ತನೆಯ ಪುಸ್ತಕಗಳು ಪ್ರಾರಂಭವಾಗುವಾಗ ಮೊದಲನೇ ಭಾಗದಲ್ಲಿ ಅಥವಾ ಮೊದಲನೇ ಅಧ್ಯಾಯದಲ್ಲಿ ನಾವು ಬರುವಾಗ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಯೆಹೋವನ ವಾಕ್ಯಗಳಲ್ಲಿ, ಯೆಹೋವ ದೇವರ ಮಾತಿನಲ್ಲಿ ಆನಂದ ಪಡುತ್ತಾನೋ, ಅದನ್ನೇ ಹಗಲಿರುಳು ಧ್ಯಾನಿಸುತ್ತಾನೋ, ಅದಕ್ಕೆ ತಕ್ಕ ಹಾಗೆ ನಡೆಯುತ್ತಾನೋ, ಅಥವಾ ಈ ಮಾತುಗಳನ್ನು ಹೇಳುವಾಗ ಅವನು ಎಷ್ಟೋ ಧನ್ಯನು, ಎಷ್ಟೋ ಆಶೀರ್ವಾದಕ್ಕೆ ನಿಧಿಯಾಗಿದ್ದಾನೆಂಬುದಾಗಿ ಪ್ರೇರೇಪಣೆಯು ವಾಕ್ಯದಿಂದ ಬರುವಂತದ್ದಾಗಿದೆ. ಸೊ ಅಗೇನ್ ಐ ಆಮ್ ಕಮಿಂಗ್ ಬ್ಯಾಕ್ ಅಂಡ್ ಬ್ರಿಂಗಿಂಗ್ ಯುವರ್ ಅಟೆನ್ಷನ್ ಟು ದ ವರ್ಡ್, ಅಂಡ್ ಜೀಸಸ್ ಇಸ್ ದ ವರ್ಡ್. ಯೇಸು ಸ್ವಾಮಿ ಆ ವಾಕ್ಯವಾಗಿದ್ದಾನೆ. ಆದ್ರಿಂದ ಆ ವಾಕ್ಯವನ್ನೇ ಆತುಕೊಳ್ಳುವಾಗ, ಆಧಾರಗೊಳ್ಳುವಾಗ, ಯೋಹಾನನು ಕೂಡ ಪುಸ್ತಕವನ್ನು ಅಥವಾ ಸುವಾರ್ತೆಯನ್ನು ಪ್ರಾರಂಭ ಮಾಡುವಾಗ ನಾವು ಓದುವಂತ ವಾಕ್ಯ ಏನ್ ಗೊತ್ತುಂಟಾ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಆ ಕತ್ತಲು ಅದನ್ನು ಮುಸುಕುವುದಿಲ್ಲ ಎಂಬುದಾಗಿ ತಿಳಿಸಲ್ಪಡುವಂತದ್ದಾಗಿದೆ. ಆದ್ರಿಂದ ಯಾವ ವಾಕ್ಯವು ಆದಿಯಲ್ಲಿತ್ತೋ, ಯಾವ ವಾಕ್ಯವು ದೇವರ ಬಳಿಯಲ್ಲಿತ್ತೋ, ಯಾವ ವಾಕ್ಯವು ದೇವರಾಗಿತ್ತೋ, ಆ ವಾಕ್ಯವೇ ಆದಿಯಲ್ಲಿ ದೇವರ ಬಳಿಯಲ್ಲಿದ್ದ ಕಾರಣ ಆ ವಾಕ್ಯವೇ ನರವತಾರವನ್ನು ಧರಿಸಿತು ಎಂಬುದಾಗಿ ನಾವು ಮರಿಬಾರದು. इनो आदि में वचन था, वचन परमेश्वर के साथ में था और वचन ही परमेश्वर था, और वो वचन जो है देहधारी हुआ है. और कौन है वो? प्रभु यीशु मसीह है. अब प्रभु यीशु मसीह को, उस वचन को लेकर जो है हमको उस वचन में बने रहना, उस वचन में चलना, ये हमारे रोज बरोज की जिंदगी के लिए बहुत ही अहमियत रखता है. ನಮ್ಮೆಲ್ಲರಿಗೆ ಜೀವಿತಕ್ಕೆ ಈ ಜೀವವುಳ್ಳ ವಾಕ್ಯವು ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುವಂತದಾಗಿದೆ. ಅಂಡ್ ದಟ್ ಇಸ್ ವೈ ಐ ವಾಂಟ್ ಟು ಎನ್ಕರೇಜ್ ದಿಸ್ ಮಾರ್ನಿಂಗ್ ದಟ್ ಹೌ ಆರ್ ಯು ವಾಕಿಂಗ್ ಇನ್ ದ ವರ್ಡ್. ದೇವರ ವಾಕ್ಯದಲ್ಲಿ ನನ್ನ ಜೀವಿತವನ್ನು ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದೀನಿ ಎಂಬುದಾಗಿ ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. ಐ ವಾಂಟ್ ಟು ಬಿ ವೆರಿ ಕ್ಲಿಯರ್. ಕೇಳಿಸ್ಕೊಳ್ರಿ ಬಹಳ ಸ್ಪಷ್ಟವಾಗಿ. ದೇವರ ಆಲಯದಲ್ಲಿ ಕೂತ್ಕೊಂಡು ಆರಾಧನೆಗಳನ್ನು ಮಾಡುವಾಗ ನಾವು ದೇವರ ವಾಕ್ಯವನ್ನು ಕೇಳಬೇಕು ಅಂತ ಮನಸ್ಸು ಮಾಡ್ಕೊಳ್ತೀವಿ, ಅಥವಾ ಕೆಲವೊಂದ್ಸಲ ದೇವರ ಆಲಯದಲ್ಲಿ ಕೂತ್ಕೊಂಡು ಕೂಡ ಅನೇಕ ಸಲ ದೇವರ ವಾಕ್ಯಗಳಿಗೆ ನಾವು ಅಲಕ್ಷ್ಯ ಭಾವದಿಂದ ಜೀವಿಸುವಂತವರಾಗಿದ್ದೇವೆ. ದೇವರ ಆಲಯದ ಬಾಗಿಲು ತಿರುಗಿ ಮುಚ್ಚಲ್ಪಟ್ಟಿದೆ, ಲಾಕ್ಡೌನ್ ನಲ್ಲಿ ಹಾದು ಹೋಗ್ತಾ ಇದ್ದೇವೆ, ಆನ್ಲೈನ್ ಮಾಧ್ಯಮದ ಮೂಲಕ ಸಂದೇಶಗಳು ಸಿಗ್ತಾ ಇದ್ದಾವೆ. ಆದ್ರೆ ಈ ಆನ್ಲೈನ್ ಮಾಧ್ಯಮದ ಮೂಲಕ ಬರೀ ನಾನೇ ಎಂಬುದಾಗೆಲ್ಲ, ಆದ್ರೆ ನನ್ನಂತೆ ಎಷ್ಟೋ ದೇವ ಸೇವಕರು ಬಹಳ ನಂಬಿಕೆಯಿಂದ, ಬಹಳ ಸಮರ್ಪಣೆಯಿಂದ, ಬಹಳ ಭಾರದಿಂದ, ಬಹಳ ರೀತಿಯ ಒಂದು ಭಾರವನ್ನು ಹೊತ್ಕೊಂಡು, ಔಟ್ ಆಫ್ ಲಾಟ್ ಆಫ್ ಕನ್ಸರ್ನ್, ದ ಸರ್ವೆಂಟ್ಸ್ ಆಫ್ ಗಾಡ್ ಪ್ರೀಚಿಂಗ್ ಅಂಡ್ ರೀಚಿಂಗ್ ಟು ಗಾಡ್ಸ್ ಪೀಪಲ್, ದೇವರ ವಾಕ್ಯವಾದ ಬೀಜವನ್ನು ಬಿತ್ತುತ್ತಾ ಇದ್ದಾರೆ, ದೇವರ ವಾಕ್ಯದಿಂದ ಎಚ್ಚರಿಸ್ತಾ ಇದ್ದಾರೆ. ದೇವರ ವಾಕ್ಯಗಳನ್ನು ಅವರು ತಿಳಿಸುವಾಗ
ನಾವು ಎಷ್ಟು ಗಂಭೀರವಾಗಿ ದೇವರ ವಾಕ್ಯವನ್ನು ನಾವು ಗ್ರಹಿಸ್ಕೊಳ್ತಾ ಇದ್ದೇವೆ ಎಂಬುದಾಗಿ ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. I want to just say that no, there are many people who are still careless about the word of God. परमेश्वर के वचन के प्रति बहुत ही अनदेखा अनसुना कर रहे हैं. We are not walking according to the word of God. We are not living according to the word of God. ದೇವರ ಜೀವವುಳ್ಳ ವಾಕ್ಯಕ್ಕೆ ತಕ್ಕ ಹಾಗೆ ನಾವು ಜೀವಿಸ್ತಾ ಇಲ್ಲ, ಅದನ್ನು ಕೈಕೊಂಡು ನಡೆಯುತ್ತಾ ಇಲ್ಲ ಎಂಬ ಒಂದು ಆಲೋಚನೆಗಳನ್ನು ಮಾಡುವಂಥದ್ದು ಬಹಳ ಅಗತ್ಯ ರೀ. ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನೆಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ, ಡು ನಾಟ್ ವರಿ ಅಬೌಟ್ ದ ಫುಡ್, ಡು ನಾಟ್ ವರಿ ಅಬೌಟ್ ದ ಲೈಫ್, ಡು ನಾಟ್ ವರಿ ಅಬೌಟ್ ಯುವರ್ ಜಾಬ್, ಡು ನಾಟ್ ವರಿ ಅಬೌಟ್ ದ ಪ್ಯಾಂಡಮಿಕ್ ಆರ್ COVID-19 ಆರ್ ದ ಕೇಸಸ್ ದಟ್ ಆರ್ ಟೇಕಿಂಗ್ ಪ್ಲೇಸ್ ಅರೌಂಡ್ ಯು. ದಯಮಾಡಿ ನಿನ್ನ ಹಿಂದೆ ಮುಂದೆ ಜರುಗುವಂತ ಸ್ಥಿತಿಗತಿಗಳನ್ನು ನೋಡಿ ಚಿಂತೆ ಮಾಡಬೇಡ್ರಿ, ಅವುಗಳಿಗೋಸ್ಕರ ಕಳವಳಗೊಳ್ಳಬೇಡ್ರಿ. ಎಲ್ಲಿಯಾದ್ರೂ ಯಾರಿಗಾದ್ರೂ ಮನೆಗಳಲ್ಲಿ ಬಂಧು ಬಳಗದವರಿಗೆ ಪಾಸಿಟಿವ್ ಆದ್ರೆ ಚಿಂತೆ ಮಾಡುವಂತದಲ್ರಿ, ಆದ್ರೆ ಕ್ರಿಸ್ತನಲ್ಲಿ ಆತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಅಗತ್ಯ. ಕ್ರಿಸ್ತನ ವಾಕ್ಯಗಳನ್ನು ನಂಬುವಂಥದ್ದು ಬಹಳ ಅಗತ್ಯ. ಪ್ರೊಕ್ಲೇಮಿಂಗ್ ಗಾಡ್ಸ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಪೆಂಡಿಂಗ್ ಆನ್ ಗಾಡ್ಸ್ ವರ್ಡ್ ಇಸ್ ಇಂಪಾರ್ಟೆಂಟ್. ಟ್ರಸ್ಟಿಂಗ್ ಅಪಾನ್ ದ ವರ್ಡ್ ಆಫ್ ಗಾಡ್ ಇಸ್ ವೆರಿ ಇಂಪಾರ್ಟೆಂಟ್. You have to live according to the word of God. ದೇವರ ಜೀವವುಳ್ಳ ವಾಕ್ಯಕ್ಕೆ ತಕ್ಕ ಹಾಗೆ ನಾವು ಜೀವಿಸುವಂಥದ್ದು, ದೇವರ ಜೀವವುಳ್ಳ ವಾಕ್ಯಕ್ಕೆ ತಕ್ಕಂತೆ ನಡೆಯುವಂಥದ್ದು ಬಹಳ ಅಗತ್ಯ ಎಂಬುದಾಗಿ ನಾನು ಈ ದಿವಸ ಪ್ರೇರೇಪಿಸುವಂತವನಾಗಿದ್ದೇನೆ. With whom I am walking, मैं किसके साथ चल रहा हूं, मेरा चाल चलन कैसा है, परमेश्वर का वचन मेरे जीवन में कितना मायने रखता है. Can I rethink of all the words that I have received in my life? चाहे वो संडे स्कूल में हो सकता है, VBS कैंप में हो सकता है, यूथ मीटिंग में हो सकता है, रिट्रीट्स में हो सकता है, बहुत मैन ऑफ गॉड हो सकते हैं, क्रूसेड मीटिंग, रिवाइवल मीटिंग्स और ऑनलाइन मीटिंग, चर्च सर्विस. There are places where God has spoken His word. ದೇವರು ತನ್ನ ರೇಮ, ತನ್ನ ವರ್ಡ್ ನಮಗೋಸ್ಕರ ಆತನು ಕೊಟ್ಟಿದ್ದಾನ್ರಿ. ಆದ್ರೆ ಆ ವಾಕ್ಯಗಳಲ್ಲಿ ನಾವೆಷ್ಟು ಆಳವಾಗಿ ನೆಲೆಗೊಂಡಿದ್ದೇವೆ ಎಂಬುದಾಗಿ ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. ಆದ್ರಿಂದ ಅನೇಕರ ಜೀವಿತವು ಯಾರ ಈ ರೀತಿಯಲ್ಲಿ ಆಗಿದೆ ಎಂಬುದಾಗಿ ಹೇಳುವಾಗ I'm reminded of what the word, it's coming to my mind, that is from James chapter 2, ಯಾಕೋಬನ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 22ನೇ ವಚನದ ಏನ್ ಬರೆದಿದೆ ಎಂಬುದಾಗಿ ಕೇಳುವಾಗ ಕೇಳಿಸ್ಕೊಳ್ರಿ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವಾಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳಬೇಡ್ರಿ. when you have the word, you walk according to the word, and the word is God's voice. परमेश्वर का जो वचन है, इन वचनों के अनुसार हमें चलना ये बहुत ही जरूरी है करके हम लोग देखते हैं. ಆದ್ರಿಂದ ಶೀರ್ಷಿಕೆ ಓದುವಾಗ ದೇವರ ವಾಕ್ಯವನ್ನು ಕೇಳಿ ಅದನ್ನು ಯಾವ ರೀತಿಯಲ್ಲಿ ಅನುಸರಿಸಬೇಕು ಎಂಬುದಾಗಿ ಯಾಕೋಬನು ಈ ಮೊದಲನೇ ಅಧ್ಯಾಯದ ಈ 19ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನೆಂಬುದಾಗಿ ಯಾಕೋಬ ಮೊದಲನೇ ಅಧ್ಯಾಯದ 23ನೇ ವಚನದಲ್ಲಿ ಕೂಡ ನಾವು ಈ ವಾಕ್ಯವನ್ನು ನೋಡುವಂತವರಾಗಿದ್ದೇವೆ. And what is the message this morning? आज का संदेश क्या है? प्रभु हम सभी से अपेक्षा करता है कि हम उसके वचन में बने रहें, हम उसके वचन का अनुसरण करें, हम उसके वचन में चले, हम उसके वचन को अपने जीवन में पालन करें. ನಾವು ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಂಥದ್ದು ಬಹಳ ಅಗತ್ಯ. ಲೆಟ್ us make it more powerful, more effective, the word of God the Lord has given for our life. परमेश्वर ने अपने जीवित वचन को जो हमारे लिए दिया है, उस वचन को और भी मजबूत और भी सामर्थ्य से भरकर हमारे जीवन को चलाना बहुत ही जरूरी है. Every time when I spend my schedule through walking, through riding the bike, जहां भी मैं जाता हूं या फिर मैं सोता हूं या फिर कुछ देखता भी हूं, मुझे बहुत सारे ऐसे वचन याद आते हैं जहां पर मुझे ऐसा लगता है कि इस वचन में और मुझे मजबूत होना है, इस वचन का प्रकाशन, रेवलेशन मुझे मिलना है, इस वचन का गहराई में मुझे जाना है, इस वचन या फिर वचन का टॉपिक को मुझे समझना है. आज अगर हम जी सकते हैं, अगर आज हम सांस ले पा रहे हैं, अगर आज हमारा जिंदगी खुदा ने दिया है, ये वही वचन है जिस वचन की वजह से आज हम लोग जीवित हैं. वो मन्ना है, वो रोटी है
जो आज हम खाकर तंदुरुस्त रह सकते हैं। एंड आई वांट टू एनकरेज, नो मैटर वाट ಸಿಚುವೇಶನ್ ವಿಲ್ ಗೋ ಥ್ರೂ ಇನ್ ದ ಡೇಸ್ ಟು ಕಮ್, ಬರುವಂತ ದಿವಸಗಳಲ್ಲಿ ಇನ್ನೂ ಪರಿಸ್ಥಿತಿ ಎಷ್ಟು ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಇಷ್ಟು ಮಾತ್ರ ಗೊತ್ತಿದೆ, ಯಾವನು ದೇವರ ವಾಕ್ಯಗಳನ್ನು ಹಗಲಿರುಳು ಧ್ಯಾನಿಸುತ್ತಾನೋ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತ್ಕೊಳ್ಳದೆ ದೇವರ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇದೆಯಾ, ಧನ್ಯನು ನೀನು. ನಿನಗೆ ಶುಭವಾಗುವಂತದ್ದಾಗಿದೆ, ನಿನಗೆ ಆಶೀರ್ವಾದ ಸಿಗುವಂತದ್ದಾಗಿದೆ. ಗಪ್ಪೆ ಹೊಡಲಿಕ್ಕೆ ಟೈಮ್ ಬರುತ್ತೆ, ನಮಗೆ ತಮಾಷೆ ಮಾಡ್ಲಿಕ್ಕೆ ಟೈಮ್ ಬರುತ್ತೆ, ನಮಗೆ ಗಾಸಿಪಿಂಗ್ ಮಾಡ್ಲಿಕ್ಕೆ ಟೈಮ್ ಬರ್ತದೆ, ನಮಗೆ ಚಾಡಿ ಹೇಳಲಿಕ್ಕೆ ಟೈಮ್ ಬರ್ತದೆ. ನಾವು ಬಹಳ ಸಲ ಸುಳ್ಳು ಸಾಕ್ಷಿಗಳನ್ನು ಹೇಳ್ತೇವೆ, ಬೇರೆಯವ್ರ ಮೇಲೆ ತಪ್ಪು ಹೊರಿಸುವಂತ ಮಾತುಗಳನ್ನಾಡುವಂತ ಸಮಯ ಸಿಗುತ್ತೆ. ಅಲ್ಲಿ ನಿಂತ್ಕೊಂಡು ಸಿಗರೆಟ್ ಸಿದಕ್ಕೆ, ಅಲ್ಲಿ ಹೋಗಿ ಕುಡಿಯಕ್ಕೆ, ಅಲ್ಲಿ ಹೊಲಸು ಮಾತಾಡೋಕೆ, ಎಂತೆಂತ ಕೆಲಸಗಳಲ್ಲಿ ನಾವು ಒಳಗಾಗಿ ಪಾಪದ ಕೆಲಸಗಳನ್ನು ಮಾಡ್ತಿರ್ತೀವಿ ರೀ. ಆದ್ರೆ ಈ ದಿವಸ ನಾನು ಪ್ರಶ್ನೆ ಮಾಡಬೇಕು, am I connected my life in the word of God? क्या मेरा जीवन प्रभु के वचन में बना है, प्रभु के वचन के साथ चल रहा हूं? परमेश्वर के वचन में हम सभी को चलना बहुत जरूरी है. There are many references, बहुत सारे ऐसे रेफरेंसेस है. मैं अभी भी इंट्रोडक्शन में आगे बढ़ रहा हूं, सुनिएगा. और वो रेफरेंसेस इस तरह से जाता है, ಅನೇಕ ರೆಫರೆನ್ಸಸ್ಗಳು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ ನೋಡುವಾಗ, ನೀವು ಹೊಸಬರಾಗಿ ನಡೆದುಕೊಳ್ಳ್ರಿ. When you receive the word, you walk with the newness of life. जब आपको खुदा एक वचन को देता है, रेवलेशंस को देता है, बेदारी को लाता है, आपके जिंदगी में कुछ भली बातों को लाता है, उस सारे भले वचनों को लेकर नए सिरे से हमें चलना बहुत जरूरी है. इसलिए वचन क्या कहती है, यदि कोई मसीह में है तो एक नई सृष्टि है. देखो पुरानी बातें बीत गई, सब कुछ नया हो गया. ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆದನು. ಈಗೋ ಎಲ್ಲ ಹಳೆ ಸಂಗತಿಗಳು ಹೋಗಿ ಎಲ್ಲದು ಹೊಸದಾಯಿತೆಂಬುದಾಗಿ ಕರ್ತನ ವಾಕ್ಯವು ತಿಳಿಸಲ್ಪಡುವಂತದ್ದಾಗಿದೆ. ಆದ್ರಿಂದ ನಾವು ನಡೆಯುವಾಗ ಹೊಸಬರಾಗಿ ನಡೆದುಕೊಳ್ಳಬೇಕು. ಯಾವ ರೀತಿ ನಡ್ಕೊಳ್ಬೇಕೆಂಬುದಾಗಿ ಹೇಳುವಾಗ 2ನೇ ಕೊರಿಂಥ 5ನೇ ಅಧ್ಯಾಯ 7ನೇ ವಚನ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಬೇಕು ಎಂಬುದಾಗಿ ವಾಕ್ಯವು ತಿಳಿಸಲ್ಪಡುವಂತದ್ದಾಗಿದೆ. ಬರೀ ನಾವು ನೋಡ್ತಾ ನಡೆಯೋದಲ್ಲ, ಆದ್ರೆ ನಾವು ನಂಬಿ ನಡೆಯುವಂಥದ್ದು ಬಹಳ ಅಗತ್ಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ವಾಕ್ ಇನ್ ದ ಸ್ಪಿರಿಟ್ ಆಫ್ ಗಾಡ್, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಯು ವಾಕ್ ವಿತ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಯು ವಾಕ್ ಬೈ ಅಬೈಡಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ನಾವು ನೆಲೆಗೊಳಿಸಿಕೊಂಡು ನಡೆಯುವಂಥದ್ದು ಬಹಳ ಅಗತ್ಯ. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ವಾಕ್ ಇನ್ ಲವ್. ಕೊಲೆಷನ್ಸ್ ಚಾಪ್ಟರ್ 1 verse 10 it says, ಯೋಗ್ಯರಾಗಿ ನಡೆದುಕೊಳ್ಳಿರಿ. ವಾಕ್ ವರ್ದಿ ಆಫ್ ದ ಲಾರ್ಡ್. ದೇವರ ಕರೆಗೆ ತಕ್ಕ ಹಾಗೆ ನಾವು ಯೋಗ್ಯರಾಗಿ ನಡೆದುಕೊಳ್ಳುವಂಥದ್ದು ಬಹಳ ಅಗತ್ಯ. 1ನೇ ಯೋಹಾನ 1ನೇ ಅಧ್ಯಾಯ 7ನೇ ವಚನ, ಬೆಳಕಿನಲ್ಲಿ ನಡೆದುಕೊಳ್ಳ್ರಿ ಎಂಬುದಾಗಿ ವಾಕ್ಯವು ಪ್ರೇರೇಪಿಸಲ್ಪಡುತ್ತದೆ ಆಗಿದೆ. ವಾಕ್ ಇನ್ ದ ಲೈಟ್. Walk in the light of the Lord. We just sing sometimes, walk, 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 walk in the light. Walk, 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 walk in the light. Walk, 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 walk in the light. Walking in the light of the Lord. It's a great thing to praise the Lord. Yes, it's truly great thing to praise the Lord. But it's not just simply mere words that we are using from our lips or mouth. But it is true that when you sing, when you dance, when you do action, when you teach your kids, it is only that we must really walk in the light of the Lord. ಕ್ರಿಸ್ತನ ಬೆಳಕಿನಲ್ಲಿ ನಾವು ನಡೆಯುವಂಥದ್ದು ಬಹಳ ಅಗತ್ಯ ಎಂಬುದಾಗಿ. ಆದ್ದರಿಂದ ನಾವು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡಿದ್ದೀವ. ಈ ರೊಟ್ಟಿ ಮನ್ನಾ ಎಂಬುದಾಗಿ ದೇವರು ನಮಗೆ ಕೊಟ್ಟಿರುವಾಗ ಅದನ್ನು ಗ್ರಹಿಸಿಕೊಂಡು ಅದಕ್ಕೆ ತಕ್ಕ ಹಾಗೆ ನಡೀತಾ ಇದ್ದೀವ. ಲೋಕದಲ್ಲಿ ನಡೀತಾ ಇದ್ದೀನ, ಕೆಟ್ಟವ್ರ ಜೊತೆಯಲ್ಲಿ ನಡೀತಾ ಇದ್ದೀನ, ಕೆಟ್ಟ ಚಟಗಳನ್ನ ಇಟ್ಕೊಂಡು ನಡೀತಾ ಇದ್ದೀನ, ಏನೋ ತಪ್ಪು ಕೆಲಸ ಮಾಡಕ್ಕೆ ನಡೀತಾ ಇದ್ದೀನ. ವೇರ್ ಆಮ್ ಐ ವಾಕಿಂಗ್? ನಾನು ಎಲ್ಲಿ ನಡೀತಾ ಇದ್ದೀನಿ, ಹೇಗೆ ನಡೀತಾ ಇದ್ದೀನಿ, ಎಷ್ಟು ದೇವರ ವಾಕ್ಯಗಳನ್ನು ನಾನು ನನ್ನಲ್ಲಿ ಒಳಪಡಿಸಿಕೊಂಡು ಅಥವಾ ನನ್ನಲ್ಲಿ ಇಟ್ಟುಕೊಂಡು ನಾನು ನಡಿತೀನಿ ಎಂಬುದಾಗಿ ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. ಟು ವಾಕಿಂಗ್ ವಿತ್ ಜೀಸಸ್ ಇಸ್ ಸಮಥಿಂಗ್ ದಟ್ ಯು ಮಸ್ಟ್ ಸ್ಯಾಕ್ರಿಫाइस. इट इज नॉट एन इजी टास्क. खुदा के साथ में, प्रभु यीशु मसीह के साथ में चलना, इसका मतलब है कुछ तो चीजों को त्यागना है, कुछ चीजों को तिरस्कार करना है. टू वॉक विथ जीसस यू मस्ट गिव अप समथिंग. टू वॉक विथ जीसस यू हैव टू forsake something. प्रभु के साथ चलने के लिए हमें संसार के बातों में से उन चीजों को त्यागना बहुत जरूरी है.
हो सकता है हम बहुत ही अच्छे व्यक्ति हैं, हो सकता है हम कोई पाप नहीं कर रहे हैं, हो सकता है हम भले कामों को कर रहे हैं, हो सकता है कि हम संसार से थोड़े दूर हैं, बट स्टिल देयर आर सो मेनी शॉर्ट कमिंग्स, बहुत सारी कमजोरियां हैं, बहुत सारी बलहीनता है जिसमें हम सभी लोग संघर्ष कर रहे हैं, और उन हालातों से हमें बाहर निकलना बहुत जरूरी है. ಆದ್ರಿಂದ ಲೋಕದಲ್ಲಿದ್ದು ಲೋಕದ ಸಂಗತಿಗಳಿಗೆ ಒಳಗಾಗದಂತೆ, ಲೋಕದ ಚಟಗಳಲ್ಲಿ ಒಳಗಾಗದಂತೆ, ಲೋಕದ ಮಾತುಗಳನ್ನಾಡದಂತೆ, ಲೋಕದ ವಿಚಾರಗಳಲ್ಲಿರದಂತೆ ನಾವು ಲೋಕವನ್ನು ತ್ಯಜಿಸುತ್ತಾ ಈ ಲೋಕವನ್ನು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತನ ಜೊತೆಯಲ್ಲಿ ನಡಿಬೇಕ್ರಿ. ವಿ ಮಸ್ಟ್ ವಾಕ್. ದಟ್ ಈಸ್ ಅ ಕಮಾಂಡ್ ಆಫ್ ದ ಲಾರ್ಡ್, ದಟ್ ಈಸ್ ಅ ಡಿಮಾಂಡ್ ಆಫ್ ದ ಲಾರ್ಡ್. ಅಂಡ್ ವೆನ್ ಇಟ್ಸ್ ಅ ಕಮಾಂಡ್, ಐ ಮಸ್ಟ್ ಫುಲ್ಫಿಲ್ ದಟ್ ಕಮಾಂಡ್. ದೇವರು ಕೊಟ್ಟಂತ ಆಜ್ಞೆಯನ್ನು ನಾನು ನೆರವೇರಿಸುವಂಥದ್ದು ಬಹಳ ಅಗತ್ಯ. ಲೋಕವನ್ನಾಗ್ಲಿ ಲೋಕದಲ್ಲಿರುವವುಗಳನ್ನಾಗ್ಲಿ ಪ್ರೀತಿಸಬೇಡ್ರಿ. ನೀನ್ ಲೋಕವನ್ನು ಪ್ರೀತಿಸಿದೆ ಆದ್ರೆ ತಂದೆಯ ಮೇಲಣ ಪ್ರೀತಿಯು ನಿನ್ನೊಳಗೆ ಇಲ್ಲ ಎಂಬುದಾಗಿ ಮೊದಲನೇ ಯೋಹಾನನ ಬರೆದ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ವಾಕ್ಯಗಳನ್ನು ನೋಡುವಂತವರಾಗಿದ್ದೇವೆ. ಮುಂದೆ ಯಾವ ರೀತಿಯಲ್ಲಿ ನಾನು ಸಾಗ್ಲಿ ಎಂಬುದಾಗಿ ಆಲೋಚನೆ ಮಾಡುವಾಗ ಕೇಳಿಸ್ಕೊಳ್ಳೋ ಒಂದು ಉದಾಹರಣೆ ನನ್ನ ತಲೆಗೆ ಬರ್ತಾ ಇದೆ. ಅದೇನ್ ಗೊತ್ತುಂಟಾ? ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯಕ್ಕೆ ಬರುವಾಗ, when you come to Matthew chapter 19, you find verse 16 through 22. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 16ರಿಂದ 22ನೇ ವಚನಕ್ಕೆ ಬರುವಾಗ, ನಿತ್ಯ ಜೀವನ ಹೇಗೆ ಪಡೆಯಬೇಕೆಂದು ಒಬ್ಬ ಐಶ್ವರ್ಯವಂತನು ಬಂದು ಯೇಸು ಸ್ವಾಮಿಗೆ ವಿಚಾರ ಮಾಡ್ತಾನ್ರಿ. ಲಾರ್ಡ್, ವಾಟ್ ಶಾಲ್ ಐ ಡೂ ಟು ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್ ಆರ್ ದಿ ಇಟರ್ನಲ್ ಲೈಫ್? ನಿತ್ಯ ಜೀವನ ಪಡ್ಲಿಕ್ಕೆ ನಾನು ಏನ್ ಮಾಡಬೇಕು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡುವಾಗ ಯೇಸು ಸ್ವಾಮಿ ಏನು ಉತ್ತರ ಕೊಡ್ತಾನೆ ಗೊತ್ತುಂಟಾ? ಜೀವದಲ್ಲಿ ಸೇರಬೇಕೆಂದ್ರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಂಡು ಕೇಳಿದಕ್ಕೆ ಅವು ಯಾವುವು ಎಂದು ಕೇಳಲು ಯೇಸು ಅವನಿಗೆ ಹೇಳ್ತಾನೆ, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ನಿನ್ನ ಕದಿಯಬಾರದು, ನಿನ್ನ ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ನಿನ್ನ ಹಾಗೆ ನಿನ್ನ ನೆರವನ್ನು ಪ್ರೀತಿಸಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಆ ಯವನಸ್ಥನ ಐಶ್ವರ್ಯವಂತನ ಉತ್ತರ ಏನಾಗಿತ್ತು ಗೊತ್ತುಂಟಾ? ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ. ಕೇಳಿಸ್ಕೊಡ್ರಿ, ಐ ಆಮ್ ವಾಕಿಂಗ್ ಅಕಾರ್ಡಿಂಗ್ ಟು ದ लॉ, अकॉर्डिंग टू द कमांड्स ऑफ द लॉर्ड. परमेश्वर की सारी आज्ञा, सारी व्यवस्था का मैं पालन कर रहा हूं. ना मैं चोरी करता हूं, ना मैं डाका डालता हूं, ना मैं व्यभिचार करता हूं, ना मैं झूठ बोलता हूं, ना मैं झूठी गवाही देता हूं. मैं अपने माता पिता का सम्मान करता हूं, यहां तक कि मैं अपने पड़ोसी से अपने समान प्रेम रखता हूं. कैन वी थिंक समथिंग डिफरेंट फ्रॉम दिस पैसेज? जब कोई बंदे में कोई कमी घटी नहीं है, कुछ खामियां ही नहीं है, कुछ गलतियां ही नहीं है, कोई गुनाह भी नहीं करता है, कोई व्यभिचार भी नहीं करता है, किसी का डाका नहीं डालता है, किसी का चुराता नहीं है, किसी को बुरा भी नहीं बोलता है. So much perfectness, no? You understand? And the response is, I am walking according to the book of the law. I am fulfilling the command of the Lord from my childhood. मेरे बचपन से इन सारी आज्ञा का मैं पालन कर रहा हूं. Praise the Lord. Such a great commitment that he has. ಎಂತಹ ಶ್ರೇಷ್ಠವಾದಂತ ನಂಬಿಕೆ, ಜೀವಿತ, ಎಲ್ಲವುಗಳನ್ನು ಸಂಪೂರ್ಣವಾಗಿ ನಾನು ನಡ್ಕೊಂತಾ ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಗೆ ಹೇಳುವಾಗ ನಮ್ಮಲ್ಲಿ ಎಷ್ಟು ಜನ ಈ ರೀತಿಯಲ್ಲಿ ಇದ್ದೀವ್ರಿ? ನಾನ್ ಯಾರ್ದೇನ್ ಕೆಟ್ಟದ್ ಮಾಡಿಲ್ರಿ, ನಾನ್ ಯಾರಿಗೆ ಅನ್ಯಾಯ ಮಾಡಿಲ್ರಿ, ನಾನ್ ಯಾರಿಗೆ ಸುಳ್ಳಾಡಿಲ್ರಿ, ನಾನ್ ಯಾವಾಗ ಏನ್ ತಪ್ಪು ಹೇಳಿಲ್ರಿ, ನಾನ್ ಯಾವಾಗ ಏನೂ ಮಾಡಿಲ್ಲ ಎಂಬುದಾಗಿ ಹೇಳ್ಕೊಂಡು ಎಷ್ಟು ಮನಸ್ಸಿನೊಳಗೆ ಸೆಲ್ಫ್ ಪ್ರೇಸ್ ಎಂಬುದಾಗಿ ಹೇಳ್ಕೊಂತೀವಿ. ನಮ್ಮನ್ನ ನಾವು ಕೊಚ್ಕೊಳ್ತಿರ್ಬೋದ್ರಿ, ಬಡಾಯಿ ಮಾಡ್ಕೊಳ್ತಿರ್ಬೋದು. ಆದ್ರೆ ಒಂದು ಕಡಿಮೆ ಉಂಟು. ಐಶ್ವರ್ಯವಂತನಿಗೆ ಒಂದು ಕಡಿಮೆ ಇತ್ತು, ನಿನ್ನೊಳಗೆ ಏನೋ ಒಂದು ಕಡಿಮೆ ಉಂಟು, ನನ್ನೊಳಗೆ ಏನೋ ಒಂದು ಕಡಿಮೆ ಉಂಟು. ಅವು ಕಡಿಮೆ ಇರುವಂಥದ್ದು, ಅದನ್ನು ಹುಡುಕುವಂಥದ್ದು ಬಹಳ ಅಗತ್ಯ. ಕೇಳಿಸ್ಕೊಳ್ರಿ ವಚನ, ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆ ಆಗಿರಬಹುದು ಎಂದು ಕೇಳಲು. ಇನ್ನೇನು ಕಡಿಮೆ ಆಗಿರ್ತದ್ರಿ? ಎಲ್ಲಾ ಮಾಡ್ಕೊಂತ ಬಂದಿನಿ, ಎಲ್ಲಾ ಒಳ್ಳೆ ರೀತಿಯಲ್ಲಿ ನಡ್ಕೊಂತ ಬಂದಿನಿ, ಎಲ್ಲ ಒಳ್ಳೆ ಹೆಸರು ಗಳಿಸ್ಕೊಂಡಿನಿ, ಎಲ್ಲ ಒಳ್ಳೆದನ್ನೇ ಸಾಧಿಸಿನಿ, ಇನ್ನೆಷ್ಟು ಮಾಡ್ಬೇಕ್ರಿ? ಏನ್ ಕಡಿಮೆ ಇಲ್ಲ. ಆದ್ರೆ ನೀನು ಸಂಪೂರ್ಣನಾಗಬೇಕೆಂದಿದ್ದರೆ, ಕೇಳಿಸ್ಕೊಡ್ರಿ, ಐಶ್ವರ್ಯವಂತನಿಗೆ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಸಂಪೂರ್ಣನಾಗಬೇಕೆಂದಿದ್ರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು, ವಾಕ್ಯವನ್ನು ಹಿಂಬಾಲಿಸು, ಯೇಸುವನ್ನು ಹಿಂಬಾಲಿಸು, ನನ್ನ ಜೊತೆಲಿ ನೀನು ನಡಿ. ದಟ್ಸ್ ಆಲ್ ಯು ಡೂ. ಯು ವಿಲ್ ಹ್ಯಾವ್ ಅ ಪ್ಲೇಸ್ ಇನ್ ದ ಇಟರ್ನಲ್ ಲೈಫ್. ನಿನಗೆ ನಿತ್ಯ ಕಾಲದ ಜೀವಿತ ಸಿಗುತ್ತದೆ ಎಂಬುದಾಗಿ ಹೇಳುವಾಗ ಆಗ ಅವನು ಯೇಸುವನ್ನು, ಶಿಷ್ಯರನ್ನು ನೋಡಿ ಅವನೇನು ವಾಕ್ಯದಲ್ಲಿ ನೋಡ್ತು ಗೊತ್ತುಂಟ? ಅವನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ವ್ಯಥೆ ಪಟ್ಟನ್ರಿ.
He felt bad. He was so disappointed. He could not give up something in his life. क्या अंदाजा लगा सकते हैं? ना वो डाकू है, ना वो चोरी करता है, ना उसके अंदर कोई बुराइयां, ना कोई गलतियां, ना कोई गुनाह, ना कोई पाप, ना कोई गंदी बातें, ना कोई बुरा आदत उसके अंदर है। अगर कोई चीज है तो उसने किसी चीज को पकड़ के रखा है, और वो है उसका धन, वो है उसका संपत्ति। ಅವನ ಹಣ ರೀ, ಅವನ ಐಶ್ವರ್ಯವಂತಿಕೆ, ಅವನ ಧನ ಸಂಪತ್ತನ್ನು ಹಿಡ್ಕೊಂಡ ಕಾರಣ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ ಬಡವರಿಗೆ ಮಾರಿಬಿಡಪ್ಪ, ಈಗ ನೀನ್ ಬಡವರಿಗೆ ಮಾರಿ ನನ್ನನ್ನು ಹಿಂಬಾಲಿಸು. ಕ್ಯಾನ್ ಯು ಇಮ್ಯಾಜಿನ್? ನಾನು ಅದಕ್ಕೆ ಹೇಳಿದ್ನಲ್ಲ, ವರ್ಡ್ ಇಸ್ ಲಾರ್ಡ್ ಜೀಸಸ್. You may have so many worldly things. You have good qualification. You have good certificate. You have great talents with you. You have so much name or fame. बहुत नाम है, इज्जत है, शौहरत है, पैसा है, घर है, अच्छा सा फ्लैट है आपके पास में. You lack nothing in your life. But one thing, Jesus is not there. ಯೇಸು ಸ್ವಾಮಿ ಇಲ್ಲ ರೀ. ಯೇಸು ಸ್ವಾಮಿ ಬೇಕು ಈ ದಿವಸ. ಅಂಡ್ ಸೋ ಸ್ಯಾಡ್ ಅಬೌಟ್ ದಿಸ್ ಪ್ಯಾಸೇಜ್. ಅವನು ಬಹಳ ಐಶ್ವರ್ಯವಂತನಾದ ಕಾರಣ ಅವನು ಬಹಳ ವ್ಯಥೆ ಪಟ್ಟು ದುಃಖದಿಂದ ಅವನು ಹೊರಟು ಹೋಗ್ನಂತ ವಾಕ್ಯದಾಗ ಬರೆದಿದೆ. ಆದ್ರಿಂದ ಯೇಸು ಸ್ವಾಮಿ ಹೇಳ್ತಾನೆ, ಒಂಟೆ ಸೂಜಿಯ ಕಣ್ಣಿನೊಳಗೆ ನುಗ್ಗುವುದು ಸುಲಭ, ಆದ್ರೆ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ ಎಂಬುದಾಗಿ ನುಡಿದನೆಂಬುದಾಗಿ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಅದರ ಅರ್ಥ ಇದಿಲ್ಲ ಕಿ ಯಾವ ಐಶ್ವರ್ಯವಂತರು ದೇವರ ರಾಜ್ಯಕ್ಕೆ ಸೇರಲ್ಲ. ಆದ್ರೆ ಐಶ್ವರ್ಯವಂತರಾಗಿದ್ದಾಗಲೂ, ದಟ್ಸ್ ವಾಟ್ ವಿ ಶುಡ್ ಸೇ, ಐ ಆಮ್ ರಿಚ್ ಇನ್ ಕ್ರೈಸ್ಟ್ ಜೀಸಸ್. God has called us to be rich. Walk in the richness of Christ Jesus. Carry the richness of Christ Jesus. And that is why मैं हमेशा अमीर और धनवान लोगों को सिखाता हूँ या फिर बोलता हूँ. बहुत से बार ऐसे होता है कि when they become rich, when the money comes, when the fame or name or their position gets changed, they say that we should change the standard of living. change हो गया. You understand? Standard of living has changed, but your standard of living should not change. Your standard of giving should change. Take my words. ನಾವು ಸ್ಟ್ಯಾಂಡರ್ಡ್ ಆಫ್ ಗಿವಿಂಗ್ ನಮ್ದು ಹೆಚ್ಚಾಗುವಂಥದ್ದು. ಸ್ಟ್ಯಾಂಡರ್ಡ್ ಆಫ್ ಗಿವಿಂಗ್ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್. ಎಂಥ ಬಟ್ಟೆಗಳನ್ನ ಉಟ್ಕೊಳ್ತೀವಿ, ಎಷ್ಟು ಕಾಸ್ಟ್ಲಿ ಉಟ್ಕೊಳ್ತೀವಿ, ಎಷ್ಟು ಒಳ್ಳೆ ಕಾರಲ್ಲಿ ಹೋಗ್ತಾ ಇದೀವಿ, ಎಷ್ಟು ದೊಡ್ಡ ರೆಸ್ಟೋರೆಂಟ್ ನಲ್ಲಿ ಹೋಗಿ ಊಟ ಮಾಡ್ತಾ ಇದೀವಿ, ಎಷ್ಟು ಒಳ್ಳೆ ಬೆಲೆ ಉಳ್ಳ ವಸ್ತುಗಳನ್ನು ಪರ್ಚೇಸ್ ಮಾಡ್ಕೊಳ್ತೀವಿ, ಅದು ಮುಖ್ಯ ಅಲ್ರಿ. ಆದ್ರೆ ನಮ್ಮ ಕರ್ತನಾಗಿರುವಂತ ಯೇಸುವಿನ ಜೊತೆಯಲ್ಲಿ, ಯೇಸುವಿನ ಸಂಗಡ, ಯೇಸುವನ್ನೇ ಹತ್ಕೊಂಡು, ಯೇಸುವಿನಲ್ಲಿ ನೆಲೆಗೊಂಡಿದ್ದು, ಯೇಸುವಿನ ಜೊತೆಯಲ್ಲಿ ನಡೆಯುವಂಥದ್ದು ಬಹಳ ಅಗತ್ಯ. He could not walk. He could not follow Jesus. He gave up. He went back. He went back to his life. Even though he didn't do any big crime. ಯಾವ ದೊಡ್ಡ ಪಾಪ ಮಾಡ್ಲಿಲ್ರಿ, ಯಾವ ಕೆಟ್ಟದನ್ನು ಆತನು ಮಾಡಿಕೊಳ್ಳಿಲ್ಲ. ಆದ್ರೆ ಆತನೊಳಗಿರುವಂತ ಒಂದನ್ನು ಬಿಟ್ಕೊಡಕ್ ಆಗ್ತಾ ಇಲ್ಲ. There is something in your life, in our life, in my life that I'm holding on to. मैं पकड़ के रखा हूँ इस एक चीज को. उस एक चीज को छोड़ना, उसको त्यागना, उसको तिरस्कार करना, उसको गिव अप करना बहुत जरूरी है. अगर यीशु के साथ चलना है, यीशु में बने रहना है, यीशु के संग संग अगर हमें चलना है, तो उस वचन को लेकर चलना बहुत ही जरूरी है. इसलिए बाइबल में कुछ वचन ऐसे लिखा गया है. जेनेसिस चैप्टर 17 वर्स 1 and 2 if you come, और जेनेसिस चैप्टर 6 or 9, there are two characters, Abraham and Noah. ಅಬ್ರಾಮನ ವಿಷಯದಲ್ಲಿ ನೋಡುವಾಗ ವಾಕ್ಯದಲ್ಲಿ ಏನ್ ಬರೆದ ಗೊತ್ತುಂಟ? ಅಬ್ರಾಮನಿಗೆ ನನಗೆ ನಡಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ ಅಬ್ರಾಮನಿಗೆ ಪ್ರೇರೇಪಣೆ ಕೊಡುವಂತದ್ದಾಗಿದೆ. ಆದ್ರೆ ಮುಂದೆ ನಾನು ನೋಹನ ವಿಷಯದಲ್ಲಿ ಹೇಳುವಾಗ, ನೋಹನ ವಿಷಯದಲ್ಲಿ ಆತನ ಬಗ್ಗೆ ಏನ್ ಬರೆದ ಗೊತ್ತುಂಟ? ನೋಹನ ವಿಷಯ ಜೆನೆಸಿಸ್ ಆದಿಕಾಂಡ 6:9 ಯಾವ ತಪ್ಪಿಲ್ಲದವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದನು. He walked in the footstep of God and he was blameless. He had no sin in him. He was walking with God. ಆತನು ದೇವರ ಜೊತೆಯಲ್ಲಿ ನಡೆದನೆಂಬುದಾಗಿ. Not only Abraham and Noah, there are many people, they walked with God. They walked according to the word of the Lord. ದೇವರ ವಾಕ್ಯಗಳಿಗೆ ತಕ್ಕ ಹಾಗೆ ನಡೆದ್ರು, ದೇವರ ವಾಕ್ಯಗಳಲ್ಲಿ ನೆಲೆಗೊಂಡಿದ್ರು, ದೇವರ ವಾಕ್ಯವನ್ನೇ ಆತ್ಕೊಂಡಿದ್ರು, ದೇವರ ವಾಕ್ಯದಲ್ಲಿ ಆಶೀರ್ವಾದಗಳು ಹೊಂದಿದ್ರು. ಆದ್ದರಿಂದ ಈ ದಿವಸ ಬರೀ ವಾಕ್ಯಗಳನ್ನು ಕೇಳುವುದ್ರೆ ಮಾತ್ರ ಅಲ್ಲ, ಈ ರೊಟ್ಟಿ
ಈ ಮನ್ನಾ ಆಗಿರುವಂತ ಯೇಸುವನ್ನು ನಮ್ಮ ಜೀವಿತದಲ್ಲಿ ಇಟ್ಕೊಂಡಿರುವಾಗ, ಆತ ನಮ್ಮ ಆತ್ಮೀಯ ದಾಹವನ್ನು, ಹಸಿವನ್ನು ಆತನು ನೀಗಿಸುತ್ತಿರುವಾಗ, ಆ ವಾಕ್ಯವನ್ನು ಗ್ರಹಿಸಿಕೊಳ್ಳೋಣ, ಆ ವಾಕ್ಯವನ್ನು ನಂಬೋಣ, ಆ ವಾಕ್ಯದಲ್ಲಿ ನೆಲೆಗೊಳ್ಳೋಣ, ಆ ವಾಕ್ಯಕ್ಕೆ ತಕ್ಕ ಹಾಗೆ ಜೀವಿಸೋಣ, ಆ ವಾಕ್ಯದಲ್ಲಿ ನಡೆಯಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಈ ಎಲ್ಲಾ ವಾಕ್ಯಗಳ ಮೂಲಕ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಫಿಷಿಯಲಿ ಈ ದಿವಸ ನಾನು ಒಂದು ಅನೌನ್ಸ್ಮೆಂಟ್ ಇದನ್ನು ಮಾಡ್ಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಅದೇನೆಂದ್ರೆ, ಕಳೆದ ವಾರ 25ನೇ ತಾರೀಕು ಇದೇ ತಿಂಗಳು 25th of May 2021 ನಮ್ಮ ಬಿಷಪ್ ಅವರ ಕ್ಯಾಬಿನೆಟ್ ಮೀಟಿಂಗ್ ಜರುಗಿರುವಾಗ ನನ್ನನ್ನು ನಮ್ಮ ವೆಸ್ಲಿ ಮತ್ತು ಪವಿತ್ರ ಚರ್ಚ್ ನಿಂದ ಬೇರೆ 2 ಸಭೆಗಳಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆರಾಧನಾ ಮೆಥಡಿಸ್ಟ್ ಕನ್ನಡ ಚರ್ಚ್ ಅಂಧೇರಿ ಮತ್ತು ಮನ್ಸುಖ್ ಮೆಥಡಿಸ್ಟ್ ಕನ್ನಡ ಚರ್ಚ್ ಸಾಕಿನಾಕಾಗೆ ನನ್ನ ಒಂದು ಕಳೆದ ವಾರದಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅಫಿಷಿಯಲಿ ನಿಮಗೆ ಈ ಪ್ರಸಂಗ ಕಳಿಸುವಂಥದ್ದು ಕೊನೆಯ ಬಾರಿ. ಇನ್ನು 1ನೇ ತಾರೀಕಿನಿಂದ ಈ 2 ಚರ್ಚ್ಗಳಲ್ಲಿ ನನಗೆ ಚಾರ್ಜ್ ತೆಗೆದುಕೊಳ್ಳಬೇಕಾಗಿದೆ. ಆದ್ದರಿಂದ ವೆಸ್ಲಿ ಮತ್ತು ಪವಿತ್ರ ಸಭೆಗೆ ಹೊಸದಾಗಿ ನೇಮಕ ಮಾಡಲ್ಪಟ್ಟಂತ ರೆವರೆಂಡ್ ಡೇವಿಡ್ ಮಾಲ್ಗಿಮನಿ ಅಯ್ಯನವರನ್ನು ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಆಹ್ವಾನಿಸುವಂತವನಾಗಿದ್ದೇನೆ. ಮುಂದಿನ ಎಲ್ಲಾ ಜವಾಬ್ದಾರಿಕೆಗಳನ್ನು ಅವರಿಗೆ ನಾನು ಒಪ್ಪಿಸಿಕೊಡುವಂತವನಾಗಿದ್ದೇನೆ. ಆದ್ರಿಂದ ಸಂತೋಷದಿಂದ ನೀವು ಅವರನ್ನು ಸ್ವೀಕಾರ ಮಾಡಿ ದೇವರ ಸೇವೆಯಲ್ಲಿ ನಾವೆಲ್ಲರೂ ಮುಂದೆ ಸಾಗಬೇಕೆಂಬುದಾಗಿ ನಾನು ಪ್ರೇರೇಪಿಸುವಂತವನಾಗಿದ್ದೇನೆ. ಪ್ರತ್ಯೇಕವಾಗಿ ವೆಸ್ಲಿ ಚರ್ಚ್ನ ಜನ ಅವರು ತೋರಿಸಿರುವಂತ ಎಲ್ಲಾ ಪ್ರೀತಿಗಾಗಿ, ನಿಮ್ಮ ಅನ್ಯೋನ್ಯತೆಗಾಗಿ ನಾನು ನಿಮ್ಮನ್ನು ವಂದಿಸುವಂತವನಾಗಿದ್ದೇನೆ. ಬಹಳ ಜನ ನಿಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಆದರೆ ಇದೇ ನಮ್ಮ ಪ್ರಯಾಣ, ಇದೇ ನಮ್ಮ ಸೇವೆ. ನಾವು ಮುಂದೆ ಸಾಗಬೇಕು, ಸೇವೆ ವಿಸ್ತಾರವಾಗಬೇಕು. ಆದ್ರಿಂದ ತಾವೆಲ್ಲರೂ ದಿನನಿತ್ಯದ ಪ್ರಾರ್ಥನೆಯಲ್ಲಿ ನೀವು ನೆನಪು ಮಾಡಿಕೊಳ್ಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವಂತವನಾಗಿದ್ದೇನೆ. ಮುಂದಿನ ದಿವಸಗಳಲ್ಲಿ ದೇವರು ನಮ್ಮೆಲ್ಲರನ್ನು ಇದೇ ರೀತಿಯಲ್ಲಿ ಆಶೀರ್ವಾದ ಮಾಡಲಿ, ನಮ್ಮನ್ನು ತನ್ನ ಪ್ರೀತಿಯಲ್ಲಿ ನೆಲೆಗೊಳಿಸಿ ನಡೆಸಲಿ. ಯಾರನ್ನು ಮರೆಯಕ್ಕಾಗಲ್ಲ, ಯಾರಿಂದ ದೂರನೂ ಆಗಲ್ಲ. ದೇವರಿಂದ ನಾವು ದೈಹಿಕವಾಗಿ ಡಿಸ್ಟೆಂಟ್ ಆಗಿ ನಾವು ದೂರವಾಗ್ಬೋದು, ಆದರೆ ಆತ್ಮೀಯವಾಗಿ ನಾವೆಲ್ಲರೂ ದೇವರ ಸಂಬಂಧದಲ್ಲಿ ನೆಲೆಗೊಂಡಿರುವಂತವರಾಗಿದ್ದೇವೆ. ಈ ವರ್ಷಗಳಲ್ಲಿ ಅನೇಕ ಪ್ರೀತಿಯನ್ನು, ಅನೇಕ ರೀತಿಯ ದೊಡ್ಡ ಸಮರ್ಪಣೆಯನ್ನು ಆಮೇಲೆ ಅನೇಕ ಜನರು ತೋರಿಸ್ಕೊಟ್ರಿ. ನಿಮ್ಮ ಋಣ ತೀರ್ಸಕ್ಕೆ ಆಗಲ್ಲ. ಅದರಿಂದ ವಚನದಲ್ಲಿ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಪ್ರೀತಿ ಎಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗಿರಬಾರ್ದು. ಈ ದಿವಸ ನಾವು ಗಳಿಸ್ಬೇಕಾದ್ರೆ, ಈ ದಿವಸ ನಾವೇನಾದ್ರೂ ಮಾಡಬೇಕಾದ್ರೆ, ಒಳ್ಳೆದನ್ನು ಪಡ್ಕೊಳ್ಬೇಕಾದ್ರೆ ಅದೆಲ್ಲದಕ್ಕೆ ಕಾರಣ ಪ್ರೀತಿಯಾಗಿರ್ಬೇಕು. ಆದ್ದರಿಂದ ನಾನೆಷ್ಟು ಪ್ರೀತಿ ತೋರಿಸಿನೋ, ನಾನೆಷ್ಟು ಪ್ರೀತಿಯಿಂದ ನಡ್ಕೊಂಡಿನೋ ಅದ್ರ ಬಗ್ಗೆ ನಾನು ಹೇಳ್ಕೊಳ್ಳೋದು ಬೇಡ. ಅದ್ರ ವಿಷಯದಲ್ಲಿ ನೀವೇ ಅದರ ವಿಷಯದಲ್ಲಿ ತಿಳಿಸ್ಕೊಡ್ಬೋದು. ಅದರಿಂದ ಬಹಳ ಜನನ ನಾನು ಮಿಸ್ ಮಾಡ್ಲಿಕ್ಕಿದ್ದೀನಿ. ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವಂತವನಾಗಿದ್ದೇನೆ. ತಾವು ತೋರಿಸಿರುವಂತ ವಿಶೇಷವಾದಂತ ಕನ್ಸನ್ಗೋಸ್ಕರ ದೇವರ ಚಿತ್ತ ಬಿದ್ದಿದೆ. ಆದ್ರೆ ಬರುವಂತ ದಿವಸಗಳಲ್ಲಿ ಇನ್ನು ಅನೇಕ ವರ್ಷದ ಯಾತ್ರೆ ಉಂಟು. ನಾವು ಸೇವೆ ಮಾಡುವೆ ಎಂಬುದಾಗಿ ನಾನು ನೆನೆಸುವಂತವನಾಗಿದ್ದೇನೆ. ಆದ್ರಿಂದ ದೇವರು ಈ ಮುಂದಿನ ವಾರಗಳಿಂದ ತಮ್ಮ ಜವಾಬ್ದಾರಿಕೆಯನ್ನು, ಅಯ್ಯನವರ ಸೇವೆಯನ್ನು ಕೂಡ ಅವರು ಮುಂದುವರಿಸಿಕೊಂಡು ಹೋಗುವಾಗ ಎಲ್ಲಾ ರೀತಿಯ ಸಹಕಾರ, ಪ್ರೀತಿ ತಾವು ತೋರಿಸ್ಕೊಡ್ಬೇಕೆಂಬುದಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯೊಂದಿಗೆ ಈ ಆರಾಧನೆಯನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ಈ ಮುಂಜಾನೆ ವೇಳೆ ನಿನ್ನ ಸನ್ನಿಧಿಗೆ ಬಂದು ನಿನ್ನ ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ. ನಿನ್ನ ಮಾಡಿರುವಂತಹ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಒಳ್ಳೆಯದಾಗುವುದು ದೇವ. ನಿನ್ನ ಪ್ರೀತಿಸಿದ ನಮಗೆ ಸೇವೆಯಲ್ಲಿ ಕಷ್ಟ ಉಂಟು, ಹಿಂಸೆ ಉಂಟು, ದುಃಖ, ಕಣ್ಣೀರು, ನೋವು ಇವೆಲ್ಲವುಗಳ ಮಧ್ಯದಲ್ಲಿ ಸೇವೆ ಮಾಡುವಾಗ ಅನೇಕ ರೀತಿಗೆ ನಿನ್ನ ಸೇವೆಯಲ್ಲಿ ನಿನ್ನ ಸೇವಕರನ್ನು ಪ್ರೀತಿಸುವವರಿದ್ದಾರೆ, ನಿನ್ನ ಸೇವಕರನ್ನು ದೂಷಿಸುವವರಿದ್ದಾರೆ, ನಿನ್ನ ಸೇವಕರನ್ನು ಎತ್ತಿಡಿದು ಮಾತನಾಡುವವರಿದ್ದಾರೆ, ನಿನ್ನ ಸೇವಕರನ್ನು ಕೆಳಗೆ ಬಿಸಾಡಿ ಕೂಡ ಅನೇಕ ರೀತಿಯ ಹಿಂಸೆ, ಅವಮಾನ ಕೂಡ ಮಾಡುವಂತ ಜನ ಇದ್ದಾರೆ. ಆದರೆ ಸ್ವಾಮಿ, ನಿನ್ನ ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು, ಒಬ್ಬರನ್ನೊಬ್ಬರನ್ನು ಕ್ಷಮಿಸಬೇಕು ಎಂಬ ಒಂದು ನಿನ್ನ ವಾಕ್ಯಗಳನ್ನು ಕೊಟ್ಟಿರುವಾಗ ನಿನ್ನ ಸೇವಕರಾದಂಥ ನಾವುಗಳು ಆ ವಾಕ್ಯಗಳಿಗೆ ತಕ್ಕ ಹಾಗೆ ನಡೆಯುವಂತೆ ನಮಗೆ ಸಹಾಯ ನೀಡು ಸ್ವಾಮಿ. ಯಾರ ಬಗ್ಗೆ ಕಳವಳ ಇಲ್ಲಪ್ಪ, ಯಾರ ಬಗ್ಗೆ ಕಹಿತನ ಇಲ್ಲಪ್ಪ. ಎಲ್ಲರಿಗಾಗಿ ಸ್ತೋತ್ರ ಹೇಳುವೆ, ಎಲ್ಲರಿಗಾಗಿ ಮೊಣಕಾಲಿರುವೆ ಮತ್ತು ಎಲ್ಲರಿಗಾಗಿ ನನ್ನ ಆಶೀರ್ವಾದಗಳನ್ನು ಕೋರುವಂತವನಾಗಿದ್ದೇನೆ. ಪವಿತ್ರ ಚರ್ಚ್ ಧಾರಾವಿ, ವೆಸ್ಲಿ ಚರ್ಚ್ ಧಾರವಾಡ ಇವರಿಬ್ಬ ಸಭೆಗಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇನೆ ಸ್ವಾಮಿ. ಈ ಸಭೆಗಳನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿ ಬಂದಿರುವಂತಹ ರೆವರೆಂಡ್ ಡೇವಿಡ್ ಮಾಲ್ಗಿಮನ್ ಅಯ್ಯನವರನ್ನು ಕೂಡ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಅವರ ಮುಂದಿನ ಸೇವೆಯಲ್ಲಿ ನೀನು ಅವರಿಗೆ ಆಧಾರನು ಸಹಾಯಕನಾಗಿರ್ಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಪ್ರೀತಿ, ಸ್ನೇಹ, ಬಂಧುತ್ವದಲ್ಲಿ ನಾವೆಲ್ಲರೂ ನೆಲೆಗೊಂಡಿರುವಂತೆ, ಒಬ್ಬರ ಪ್ರೀತಿಯಲ್ಲಿ ಒಬ್ಬರು ನೆಲೆಗೊಂಡಿರುವಂತೆ ನಮಗೆ ಸಹಾಯವನ್ನು ದಯಪಾಲಿಸು. ಪ್ರಿಯ ಮಕ್ಕಳು ಕೊಟ್ಟಿರುವಂತ ಕಾಣಿಕೆಯನ್ನು ಸ್ವೀಕಾರ ಮಾಡು.
ಆಶೀರ್ವಾದ ಮಾಡು. ಈ ದಿವಸ ಈ ವಾರ ಹುಟ್ಟಿದ ಹಬ್ಬವನ್ನು ಆಚರಿಸುವಂತೆಲ್ಲ ನಿನ್ನ ಪ್ರಿಯ ಮಕ್ಕಳ ಮೇಲೆ ನಿನ್ನ ಹೇರಳವಾದಂತ ಕೃಪೆ ಇರಲಿ ಸ್ವಾಮಿ. ನಾವು ತಿರುಗಿ ಭೇಟಿಯಾಗುವವರೆಗೆ ನಿನ್ನ ಕೃಪಾ ಆಶೀರ್ವಾದ ನಮ್ಮ ಜೊತೆಲಿರಲಿ. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬಾದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗ್ಯೋ ಏನು ಸಾಲದು, ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ಐಕ್ಯತೆಯು ನಿಮ್ಮೆಲ್ಲರ ಸಂಗಡ, ನಿಮ್ಮ ಜೀವಿತ, ನಿಮ್ಮ ಕುಟುಂಬಗಳಲ್ಲಿ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್, ಆಮೇನ್.